ಡಿಫ್ರೆಂಟಾಗಿ ಸಖತ್ ಟೇಸ್ಟಾಗಿರೋ, ನೀವು ಯಾವತ್ತೂ ತಿಂದೇ ಇರೋ ಒಂದು ಎಗ್ ಗ್ರೇವಿ ಇದು. ಬಿಕಾಸ್ ಇದು ನಾನು ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು, ಮಾಡೋದು ಬಹಳ ಈಸಿ. ಬಾಣಲಿಲಿ ಒಂದು ಚೂರೇ ಎಣ್ಣೆನ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಒಂದು ದೊಡ್ಡ ಸ್ಪೂನಷ್ಟು ಕಪ್ಪು ಎಳ್ಳು ಏನಿದೆಯಲ್ಲ ಅದನ್ನು ಹಾಕಿ ಚಟಪಟ ಆದಮೇಲೆ ನೀರು ಹಾಕಿ ನುಣ್ಣಗೆ ರುಬ್ಬಿ ಆಯಿತು. ಬಾಣಲಿಲಿ ಎಣ್ಣೆ ಬಿಸಿ ಮಾಡಿಕೊಂಡು ನಾನು ತೋರಿಸಿದ ಡ್ರೈ ಮಸಾಲೆ ಐಟಮ್ನೆಲ್ಲ ಹಾಕಿ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ, ಒಂದು ದೊಡ್ಡ ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಸುಮ್ಮನೆ ಒಂದು 10 ಸೆಕೆಂಡ್ಸ್ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕಿವಾಗ ಒಂದು ದೊಡ್ಡ ಟೊಮ್ಯಾಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸ್ಮ್ಯಾಶ್ ಆಗೋವರೆಗೆ ಫ್ರೈ ಮಾಡಿ ಆಲ್ರೆಡಿ ಬೇಯಿಸಿರೋಂತಹ ಒಂದು 5 ಮೊಟ್ಟೆನ ಈ ರೀತಿ ಸ್ಲಿಟ್ ಮಾಡಿ ಚೆನ್ನಾಗಿ ಮೊಟ್ಟೆ ಮಸಾಲೆ ಮಿಕ್ಸ್ ಆಗೋ ಗಂಟ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ನಾವು ರುಬ್ಬಿಕ್ಕಿದ್ವಲ್ಲ ಮಿಶ್ರಣ, ಪೀನಟ್ ಆ್ಯಂಡ್ ಕಡಲೆ ಬೀಜ ಮತ್ತು ಕಪ್ಪು ಎಳ್ಳಿಂದು, ಅದನ್ನು ಚೆನ್ನಾಗಿ ಇದಕ್ಕೆ ಹಾಕಿ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಟಾಯಿತು. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಆ್ಯಂಡ್ ಕೊತ್ತಂಬರಿನ ಒಂಚೂರು ರುಬ್ಬಿ ಹಾಕಿದ್ದೆ ಅಷ್ಟೇ. ಮತ್ತಿನ್ನೊಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಾಯಿತು. ಎಣ್ಣೆ ಸಪ್ರೇಟ್ ಆದಮೇಲೆ ಟೇಸ್ಟು ಸಕ್ಕತ್ತಾಗಿತ್ತು. ನೋಡಲಿಕ್ಕೆ ಟೆಕ್ಸ್ಚರ್ ಡಿಫ್ರೆಂಟಾಗಿರೋ, ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು. ಗೀ ರೈಸ್ ಜೊತೆ ತಿನ್ನೋಕ್ಕಂತೂ ಸ್ವರ್ಗ ಸುಖ.